Oh, hi. Hello family members and welcome back to my channel. ನಾಯಿ ಸ್ನಾನ ಮಾಡಿಸ್ಲಿಲ್ಲ ಕಣೆ. ಇವತ್ತಿಂದ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ತಿಂಡಿ ಮಾಡೋಕ್ಕೆ ಬಂದೆ. ತಿಂಡಿಗೆ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತೆ. ನಮ್ಮ ಅಕ್ಕ ಲಿಪ್ಸ್ಟಿಕ್ ಹಾಕ್ತಿದ್ಲು. ಇವತ್ತು ಶನಿವಾರ ಅಂತ ದೇವ್ರ ಪೂಜೆ ಮಾಡಿ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ಅದೇ ಖುಷಿಗೆ ಹೋಗಿ ತಿಂಡಿ ತಿನ್ನೋಕ್ಕೆ ಟೈಮ್ ಇಲ್ಲ ಅಂತ ತಿಂಡಿ ಬಾಕ್ಸ್ಗೆ ಹಾಕ್ಕೊಂಡು ನಮ್ಮ ಮಮ್ಮಿ ಜಾನ್ಗೆ ಬಾಯ್ ಬಾಯ್ ಹೇಳ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೊರಟೆ. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ತಿಪ್ಟೂರು ಬಸ್ ಸ್ಟ್ಯಾಂಡಿಗೆ ಹೋದೆ. ನನ್ನ ಫ್ರೆಂಡ್ಸು ನನಗೋಸ್ಕರ ಕಾಯ್ತಾಯಿದ್ರು. ಇವತ್ತು ನನ್ನದೇ ಲೇಟ್ ಆಗಿತ್ತು. ಸೆಕ್ಷನ್ ಬಾಯ್ಸ್ ಎಲ್ಲ ಯಾರು ಕ್ಲಾಸ್ಗೆ ಹೋಗಿರಲಿಲ್ಲ. ಕ್ಲಾಸ್ ಮಾಡ್ತಿದ್ರು, ನಾನು ತಿಂಡಿ ತಿಂತಾಯಿದ್ದೆ. ತಿನ್ನೋ ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ಇವ್ರು ನನ್ನ ಫ್ರೆಂಡು ಒಳಗಡೆ ಯೂಟ್ಯೂಬರ್ ಅಂತ ಆಡ್ಕೊಂಬಿಟ್ಟು ಆಚೆ ಬಂದು ನಮ್ಮ ಸೆಕ್ಷನ್ ಬಾಯ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಪ್ಪ. ಹಂಗೆ ಒಂದು ಸ್ನ್ಯಾಪ್ ಹಾಕ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಮನೆ ಕಡೆಗೆ ಹೊರಟೆ. ಮನೆಗೆ ಬಂದು ಬ್ಯಾಂಕ್ ಹೋಗೋಣ ಅಂತ ರೆಡಿಯಾಗಿ ಅಪ್ಪಾಜಿಗೆ ಬಾಯ್ ಬಾಯ್ ಹೇಳಿ ಬಸ್ ಸ್ಟ್ಯಾಂಡಿಗೆ ಹೋದೆ. ನಮ್ಮಮ್ಮ ಬಸ್ ಸ್ಟ್ಯಾಂಡಲ್ಲಿತ್ತು. ಬಸ್ ಬಂತು ಅಂತ ನಮ್ಮಮ್ಮ ಹತ್ಕೊಂಡು ದೇವಸ್ಥಾನಕ್ಕೆ ಹೋಯ್ತು. ನಾನು ಬ್ಯಾಂಕಿಗೆ ಹೋಗಿ ದುಡ್ಡು ಬಿಡಿಸ್ಕೊಂಬಂದೆ. ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದು ಡ್ಯಾನ್ಸ್ ಕ್ಲಾಸ್ಗೆ ಅಂತ ರೆಡಿಯಾಗಿ ಬಸ್ ಹತ್ಕೊಂಡು ಹೊರಟೆ. ಬಸ್ಸಲ್ಲಿದ್ದಾಗ ಏನೇನೋ ಯೋಚನೆ ಬರುತ್ತೆ. ಜೊತೆಲಿದ್ದವರೆಲ್ಲ ನಮ್ಮವರೆಲ್ಲ ಜೊತೆಲಿರಲ್ಲ ಅಂತ ಅಂದ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಬಂದೆ. ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೊರಟೆ. ಮೊಬೈಲ್ ನೋಡ್ಕೊಂಡು ಕುಕ್ಕತ್ತಾರೆ. 10 ಗಂಟೆ ಆದ್ರೂ ಎಬ್ಬಿಸಿ ಸಾಕಾಗಬೇಕು. ಒಂದು ಇತ್ತರಬೇಕು ಅರವಾದ್ಯನ ಎದಾಳ್ತಾರೆ. ಆಗ ಒಬ್ಳು ಬಾತ್ರೂಮ್ಗೆ ಹೋಗ್ತಾಳೆ, ಒಬ್ಳು ಹೋಗಿ ಹಿಂದೆ ಕಾಯ್ಕೊಂಡು ನಿಂತ್ಕೊತಾಳೆ.